ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಅನ್ನೋ ಶಾಕಿಂಗ್ ಮಾಹಿತಿಯನ್ನ ಕೇಂದ್ರ ಸರ್ಕಾರಿ ಸಮೀಕ್ಷೆಯೊಂದು ತಿಳಿಸಿದೆ. ಕಳೆದ ಆಗಸ್ಟ್ನಲ್ಲಿದ್ದ ನಿರುದ್ಯೋಗಕ್ಕಿಂತ ಸೆಪ್ಟೆಂಬರ್ನಲ್ಲಿ ಶೇಕಡಾ 5.2ರಷ್ಟು ಹೆಚ್ಚಳ ಆಗಿದೆ. ಆಗಸ್ಟ್ನಲ್ಲಿ ಶೇಕಡಾ 5.1 ಇತ್ತು, ಜುಲೈನಲ್ಲಿ ಶೇಕಡಾ 5.6, ಮೇ ಮತ್ತು ಜೂನ್ನಲ್ಲಿ ಶೇಕಡಾ 5.6ರಷ್ಟು ಇತ್ತು ಎಂದು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಬಿಡುಗಡೆ ಮಾಡಿದ್ದ PLFS ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಇನ್ನು ಸಮೀಕ್ಷೆ ಏನ್ ಹೇಳುತ್ತೆ ಅಂತ ಡೀಟೇಲ್ ಆಗಿ ನೋಡೋದಾದ್ರೆ, ಪೀರಿಯಾಡಿಕ್ ಲೇಬರರ್ ಫೋರ್ಸ್ ಸರ್ವೆ ಮೊದಲು ರಿಲೀಸ್ ಮಾಡಿದ್ದ ಸಮೀಕ್ಷೆಯಲ್ಲಿ ಏಪ್ರಿಲ್ನಲ್ಲಿ ಶೇಕಡಾ 5.1ರಷ್ಟಿತ್ತು. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಆಗಸ್ಟ್ನಲ್ಲಿ 4.3 ಇದ್ರೆ ಸೆಪ್ಟೆಂಬರ್ನಲ್ಲಿ 4.6ಕ್ಕೆ ಏರಿಕೆಯಾಗಿತ್ತು. ಆದರೆ ನಗರ ಪ್ರದೇಶಗಳಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇರೋದು ಆತಂಕದ ವಿಚಾರ ಆಗಿದೆ. ನಗರ ಪ್ರದೇಶಗಳಲ್ಲಿ 15 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚು ವಯಸ್ಸಿನ ಮಹಿಳೆಯರು ಕೆಲಸ ಇಲ್ಲದೆ ಪರದಾಡ್ತಿದ್ದಾರೆ. ಮಹಿಳೆಯರ ನಿರುದ್ಯೋಗ ಪ್ರಮಾಣ 2025ರ ಆಗಸ್ಟ್ನಲ್ಲಿ ಶೇಕಡಾ 8.9 ಇದ್ರೆ ಇದು ಸೆಪ್ಟೆಂಬರ್ನಲ್ಲಿ ಶೇಕಡಾ 9.3ಕ್ಕೆ ಏರಿಕೆಯಾಗಿದೆ. ಇದೇ ರೀತಿ ಗ್ರಾಮೀಣ ಭಾಗದಲ್ಲೂ ಮಹಿಳೆಯರ ನಿರುದ್ಯೋಗ ಹೆಚ್ಚಳವಾಗಿರುವುದು ಸಮೀಕ್ಷೆಯಿಂದ ಬಹಿರಂಗಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇದು ಸ್ಪರ್ಧಾತ್ಮಕ ಜಗತ್ತು. ನೀವು ಇಷ್ಟಪಡೋ ಕೆಲಸ ಪಡೆಯುವುದು ಅಷ್ಟು ಸುಲಭ ಅಲ್ಲ. ನಾವು ಮಾಡ್ತಾ ಇರೋ ಕೆಲಸದಲ್ಲೂ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಹೊರತಾಗಿಯೂ ನಿರೀಕ್ಷಿಸಿದ ಪ್ರಮೋಷನ್ ಆಗಲಿ ಸ್ಯಾಲರಿ ಹೈಕ್ ಆಗಲಿ ಸಿಗೋದಿಲ್ಲ. ನಮ್ಮ ಕನಸಿನ ಉದ್ಯೋಗವನ್ನ ಮಾಡಿದ್ರೂ ನಿರಂತರ ಹೋರಾಟಗಳು ಮತ್ತು ಬೇಕಾದಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ವೃತ್ತಿ ಜೀವನದಲ್ಲಿ ಬರೋ ಸವಾಲುಗಳನ್ನ ಎದುರಿಸೋದು ಕಲಿಬೇಕು. ಕೆಲಸ ಬೇಕು ಅಂದ್ರೆ ಸಾಕಷ್ಟು ಸ್ಕಿಲ್ಸ್ ಬೇಕು. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದಲೂ ಪ್ರೋತ್ಸಾಹ ಸಿಗಬೇಕು. ಇಂತಹ ಪ್ರಯತ್ನಕ್ಕೆ ಸರ್ಕಾರ ಕೈ ಜೋಡಿಸಿದ್ರೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗಬಹುದು ಎಂತಾರೆ ತಜ್ಞರು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ.